ನಾಯಕ ಸಮುದಾಯ ಒಕ್ಕೂಟದಿಂದ ಸಂವಿಧಾನ ದಿನಾಚರಣೆ. ಚಾಮರಾಜನಗರದಲ್ಲಿ ನಾಯಕ ಸಮುದಾಯದ ಒಕ್ಕೂಟದ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದ ಸಂತೆಮರಹಳ್ಳಿ ವೃತ್ತದಲ್ಲಿ ಸಂವಿಧಾನ ಪೀಠಿಕೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು. ಮೊಂಬತ್ತಿ ಹಚ್ಚಿ ಭಾರತದ ಸಂವಿಧಾನ ಪೀಠಿಕೆ ವಾಚನ ಮಾಡಲಾಯಿತು. ನಾಯಕ ಜನಾಂಗದ ಮುಖಂಡ ಕೆಲ್ಲಂಪಳ್ಳಿ ಸೋಮನಾಯಕ ಮಾತನಾಡಿ, ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರು ವಿದ್ಯಾರ್ಥಿ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಅಪಾರ ವಿದ್ವತ್ವನ್ನ ಹೊಂದಿ ಸಂವಿಧಾನ ರಚನೆ ಮಾಡದಿದ್ರೆ ನಾವೆಲ್ಲರೂ ಇಂತಹ ವ್ಯವಸ್ಥೆಯಲ್ಲಿ ಜೀವನ ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ಅವರು ಒಂದು ಜಾತಿ ಒಂದು ವರ್ಗಕ್ಕೆ ಸೀಮಿತವಲ್ಲ, ಅವರು ರಾಷ್ಟ್ರ ನಾಯಕರಾಗಿದ್ದಾರೆ. ಅವರ ಆಶಯಗಳನ್ನು ಪಾಲಿಸಬೇಕಿದೆ ಎಂದರು. ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ, ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಪವಿತ್ರ ಸಂವಿಧಾನ ಬರೆದುಕೊಡುವ ಮೂಲಕ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಎತ್ತಿ ಹಿಡಿದಿದ್ದಾರೆ. ಭಾರತ ಸಂವಿಧಾನ ಇಡೀ ವಿಶ್ವಕ್ಕೆ ಶ್ರೇಷ್ಠ ಸಂವಿಧಾನವಾಗಿದೆ ಎಂದರು. ದಲಿತ ಮುಖಂಡ ಸಿಎಂ ಕೃಷ್ಣಮೂರ್ತಿ ಮಾತನಾಡಿ, ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಮೀಸಲಾತಿ ಎಂದರೆ ಕೇವಲ ಎಸ್ಸಿಗಳಿಗೆ ಎನ್ನುವ ಮನೋಭಾವನೆ ದೇಶದಲ್ಲಿ ಆಳವಾಗಿ ಬೇರು ಬಿಟ್ಟಿದೆ ಎಂದರು. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯ ಶಿವರಾಜ್, ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ್, ಮಾಜಿ ಸದಸ್ಯ ಚೆಂಗುಮಣಿ, ಮುಖಂಡರಾದ ರಾಜು ನಾಯಕ್, ಚಂದ್ರಶೇಖರ್, ವರದ ನಾಯಕ, ಸಂತೋಷ್, ಬಂಗಾರ ನಾಯಕ, ರವಿ ದಡದಹಳ್ಳಿ, ಶಂಕರ, ಬುದ್ಧ, ಮಹೇಶ್, ಕಾಡಬಹಳ್ಳಿ, ಮಲ್ಲೇಶ್, ವೇಣುಗೋಪಾಲ್, ರಘು, ರಾಜೇಶ್, ತಿಲಕ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ಸಂವಿಧಾನ ಅಂದ್ರೆ ಕೇವಲ ಎಸ್ಸಿಗಳಿಗೆ, ಅಂಬೇಡ್ಕರ್ ಅಂದ್ರೆ ಕೇವಲ ಎಸ್ಸಿಗಳಿಗೆ, ಮತ್ತೆ ಮೀಸಲಾತಿ ಅಂದ್ರೆ ಕೇವಲ ಎಸ್ಸಿಗಳಿಗೆ ಅಂತಕ್ಕಂಥ ಮನೋಭಾವನೆ ಈ ದೇಶದಲ್ಲಿ ಆಳವಾಗಿ ಬೇರು. ಆದರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ, ವರ್ಷಗಳಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರತಿಯೊಂದು ಜನಾಂಗವೂ ಸಹ ಜಾಗೃತಿಗೊಳ್ತಾ ಇದೆ. ಪ್ರಪ್ರಥಮ ಬಾರಿಗೆ ಇವತ್ತು ನವೆಂಬರ್ 26ನೇ ತಾರೀಕು ಏನಿದೆ, ಹಿಂದೆ ಇದನ್ನು ನಾವು ರಾಷ್ಟ್ರೀಯ ಕಾನೂನು ದಿನಾಚರಣೆ ಅಂತ ಆಚರಿಸ್ತೀವಿ. ನಮ್ಮ ದೇಶದ ಜನಗಳಿಗೆ ಕಾನೂನು ಅಂದರೆ ಗೊತ್ತು, ಸಂವಿಧಾನ ಅಂದರೆ ಗೊತ್ತಿರಲಿಲ್ಲ. ಆದರೆ ಈಗ ಅರಿವು ಬರ್ತಾ ಇದೆ. ರಾಷ್ಟ್ರೀಯ ಕಾನೂನು ದಿನಾಚರಣೆ ಅನ್ನೋದನ್ನ 2016ರಲ್ಲಿ ಪ್ರಪ್ರಥಮ ಬಾರಿಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂವಿಧಾನ ದಿನಾಚರಣೆ ಅಂತ ಇಡೀ ದೇಶದಲ್ಲಿ ಆಚರಣೆ ಮಾಡಬೇಕು ಅಂತ ಆದೇಶ ಮಾಡಿದ್ರು. ಹಾಗಾಗಿ ನಾವು ಇವತ್ತು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಜನಾಂಗದವರಿರಲಿ ಅಥವಾ ಯಾವುದೇ ಪಕ್ಷ ಇರಲಿ, ಅವ್ರನ್ನ ನಾವು ಅಭಿನಂದಿಸಲೇಬೇಕು, ಅವ್ರನ್ನ ನಾವು ಒಪ್ಪಿಕೊಳ್ಳೇಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚನೆ ಮಾಡಲಿಲ್ಲ ಆಗ್ತದೆ. ನಮಗೆ ರಾಜಕೀಯವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಅದು 1947ರಲ್ಲೇ ರಾಜಕೀಯವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಇನ್ನೂ ನಾವು ಅಸಮಾನತೆಯಿಂದ ತೊಡೆದಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಗೊತ್ತು. ಆರ್ಥಿಕವಾಗಿ ಬಡತನ ಮತ್ತೆ ಸಾಮಾಜಿಕವಾಗಿ ಮೇಲು ಕೀಳು ಶೂದ್ರ ಅಸ್ಪೃಶ್ಯ ಈ ಒಂದು ಪಿಡುಗು ಇವತ್ತು ಸಹ ಇಂಡಿಯಾದಲ್ಲಿ ಇದೆ. ಸಂವಿಧಾನದಲ್ಲಿ ಹೇಳುತ್ತೆ, ಎಲ್ಲರೂ ಸಮಾನತೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನು ಎತ್ತಿ ಸಾರುತ್ತಾ ಇದೆ. ಆದರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಇವತ್ತು ಸಹ ಎಲ್ಲರೂ ಸಹೋದರರಾಗಿ ಬಾಳ್ತಾ ಇಲ್ಲ. ಈ ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನ ಹೇಳಿದೆ, ಪೀಠಿಕೆ ಬಹಳ ಪ್ರಮುಖವಾಗಿ ಪೀಠಿಕೆನೇ ಎಲ್ಲ ಅಂಶಗಳು ಅಡಕಾಗಿವೆ. ಸಂವಿಧಾನ ಪೀಠಿಕೆನಲ್ಲಿ ನಾವು ಒಂದೊಂದು ಪದಗಳನ್ನು ಇಟ್ಕೊಂಡು ಒಂದೊಂದು ಗಂಟೆ ಮಾತಾಡ್ಬೋದು. ಅಷ್ಟೊಂದು ವಿಚಾರಗಳು ಸಂವಿಧಾನ ಪೀಠಿಕೆನಲ್ಲೇ ಅಳವಡಿಸಿದ್ದಾರೆ. ಇಂಥ ಒಂದು ಬೃಹತ್ತಾದಂಥ ಸಂವಿಧಾನ ಪ್ರಪಂಚದ ಯಾವುದೇ ದೇಶದಲ್ಲಿಲ್ಲ. ಈ ದೇಶ ಸ್ವಾತಂತ್ರ್ಯ ಉಳಿಸ್ಕೊಳ್ಬೇಕು ಅಂದರೆ ಇದುವರೆಗೆ 75-26 ವರ್ಷಗಳಾಗಿದೆ ಸ್ವಾತಂತ್ರ್ಯ ಪಡೆದು. ಆ ಸ್ವಾತಂತ್ರ್ಯ ಉಳ್ಕೊಳ್ಳೋದಕ್ಕೆ ಕಾರಣ ಏನಪ್ಪ ಅಂದರೆ ಸಾವಿರಾರು ಭಾಷೆಗಳು, ಸಾವಿರಾರು ಜಾತಿಗಳು, ನೂರಾರು ಭಾಷೆಗಳು, ಆಮೇಲೆ ಧರ್ಮಗಳು ಇರ್ತಕ್ಕಂಥ ವೈವಿಧ್ಯತೆ ಇರ್ತಕ್ಕಂಥ ಈ ರಾಷ್ಟ್ರ ಸ್ವತಂತ್ರ ಗಳಿಸಿ ಅಖಂಡ ಭಾರತವಾಗಿ ಹುಟ್ಟೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರು ಈ ಸಂವಿಧಾನ. ಈ ಸಂವಿಧಾನಕ್ಕೆ ಪ್ರತಿಯೊಂದು ಗೌರವ ಕೊಟ್ಟಿತ್ತು. ಸಂವಿಧಾನ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಜನಾಂಗಕ್ಕೆ ಅಥವಾ ಒಂದು ವರ್ಗಕ್ಕೆ, ಒಂದು ಧರ್ಮಕ್ಕೆ ಬರ್ತಲ್ಲ, ಅಖಂಡ 145 ಕೋಟಿ ಜನರಿಗೂ ಸಹ ಸಂವಿಧಾನ ಅಪ್ಲೈ ಆಗುತ್ತೆ. ಸಂವಿಧಾನದ ಅಡಿನಲ್ಲೇ ನಾವೆಲ್ಲ ಬದುಕ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಸಹೋದರತೆಯಿಂದ ಬಾಳೋದನ್ನು ನಾವೆಲ್ಲರೂ ಒಂದು ಕೈ ಕಲಿಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವ್ರು ಮಾತನಾಡೋದಕ್ಕೆ ಅವಶ್ಯಕತೆ ನಾನು ಮಾತಾಡ್ತಾರೆ. ಜೈ ಭೀಮ್, ಜೈ ಭಾರತ್. ಮೊದಲನೇದಾಗಿ ಏನು ಹೇಳಬೇಕು ಅಂತ ಇಷ್ಟಪಡೋದಂದರೆ, ಅಂಬೇಡ್ಕರ್ ಅವರೇ ಇವತ್ತು ನಮಗೆ ಸ್ವತಂತ್ರ ಕೊಡುವಂಥದ್ದು ಮುಂದಾಗಲಿಲ್ಲ. ಅವತ್ತು ಏನು ಸ್ವತಂತ್ರ ಬಂತು, ಬ್ರಿಟಿಷರ ಕಾಲದಲ್ಲಿ ಏನು ಸ್ವತಂತ್ರ ಬಂತು,
ಆ ಸ್ವತಂತ್ರದಿಂದ ನಮಗೆ ಆದ ಲಾಭ ಏನಾಗಿರಲಿಲ್ಲ. ಯಾಕೆಂತಂದರೆ ಎಲ್ಲರೂ ಆರ್ಥಿಕ ಏನು ಬಡತನದಲ್ಲಿದ್ದರೂ ಬಡತನ ಇವೆಲ್ಲವೂ ಹಾಗೆ ಉಳ್ಕೊಂಡು ಬರೋಂಥ ಸ್ಥಿತಿಲಿದ್ದಾಗ ನಾವು ಸಂವಿಧಾನ ಅನ್ನೋದನ್ನು ಒಂದು ರೂಪನ ತಗೊಂಡು ಕೊಡದೆ ಹೋಗಿದ್ರೆ ಈ ದೇಶದಲ್ಲಿ ನಾವೆಲ್ಲ ಈ ಮಟ್ಟಕ್ಕೆ ಇರೋಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಅವತ್ತು ಏನು ಅವರು ಪಟ್ಟಿದ್ದಂಥ ಕಷ್ಟ, ಅವ್ರು ಫಸ್ಟ್ ಪಟ್ಟಿದ್ದಂಥ ಕಷ್ಟ ನೋಡಿ ಇವತ್ತು ಸಂವಿಧಾನ ಕೊಟ್ಟು ಇವತ್ತು ನಾವು ಯಾವ ಒಂದು ಅವ್ರು ಪಟ್ಟಿರೋ ಕಷ್ಟದಲ್ಲಿ ಒಂದು ಕಷ್ಟನೂ ಸಹ ಇಲ್ಲ ಅಂತ ಬಯಸಿದ್ದೇನೆ. ಯಾಕೆಂತಂದರೆ ಎಲ್ಲ ಸಮಾಜಗಳು ಅವ್ರನ್ನ ತುಳ್ಕೊಂಡು ಅಷ್ಟು ಕಷ್ಟದಲ್ಲಿ ಓದಿ ಇವತ್ತು ಈ ರಾಷ್ಟ್ರದ ಒಬ್ಬರ ನಾಯಕರಾಗಿ ಬೆಳೆದಂಥ ಸಮಾಜದಲ್ಲಿ ಅಂದರೆ ಯಾವುದೇ ಒಂದು ಸಮಾಜದವರು ಅಲ್ಲ, ಅವರು ಈ ದೇಶದ ಸಮಾಜದವರು ಈ ಭಾರತದ ಮಗ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಡುವಂಥ ವಿಚಾರವಾಗಿರುತ್ತದೆ. ಅದರಿಂದ ಅಂಬೇಡ್ಕರ್ ಅವ್ರನ್ನ ಮನುಸ್ಫೂರ್ತಿ ಅಲ್ಲ, ಹೃದಯಪೂರ್ತಿ ಅಲ್ಲ, ಅವರು ಇಲ್ಲಿ ದೇವರಾಗಿರ್ಬೇಕು, ಅಲ್ಲೇ ದೇವರಾಗಿ ಇಟ್ಕೊಂಡು ಎಲ್ಲರೂ ಸಹ ಪ್ರೀತಿಸಬೇಕು ಅಂತ ಭಾವನೆ ನನ್ನಲ್ಲಿದೆ ಅಂತ ಬಯಸ್ತೇನೆ. ಅವರಿಗೆ ನಾವು ಎಲ್ಲೋ ನಿಂತ್ಕೊಂಡು ಎಲ್ಲೋ ಒಂದು ಕಡೆ ಒಂದು ನಾಲ್ಕು ಹೂವಿಸ್ಬಿಡೋದಲ್ಲ, ಅದು ಆ ಹೂವಿನ ಉದ್ದೇಶ ಏನು ಅಂತ ಅನ್ನೋದನ್ನು ನಾವು ಜ್ಞಾಪಿಸ್ಕೋಬೇಕಾಗಿದೆ. ಈ ದೇಶದಲ್ಲಿ ಈ ರಾಷ್ಟ್ರದೊಳಗೆ ನಾವು ನಿಂತ್ಕೊಂಡು ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕಿಂತ ಅವಕಾಶ ಆಗಂತ ನಾವು ಬಯಸ್ಕೊಂಡು ಇವತ್ತು ಜನ ನಾವು ಅನುಸರಿಸ್ಕೊಂಡು ಅವ್ರ ನಡೆಯಲಿ, ದಾರಿಲಿ ಅವ್ರು ಏನು ಕೊಟ್ಟರೆ ಅಂತ ಆದಿಲಿ ನಾವೆಲ್ಲ ಸಮಾಜದವ್ರು ಒಂದು ಸಮಾಜಕ್ಕೆ ಅಂತ ಅಲ್ಲ, ಒಂದೇ ಸಮಾಜಕ್ಕೆ ಅವರು ಮೀಸಲು ಅಲ್ಲ, ಯಾವುದೇ ಸಮಾಜಗಳಿಗೆ ಮೀಸಲು ಅಲ್ಲ. ಅವರು ಇಡೀ ರಾಷ್ಟ್ರದಲ್ಲಿ ಎಷ್ಟು ಸಮಾಜ ಇವೆ, ಈ ದೇಶದಲ್ಲಿ ಮನುಷ್ಯತ್ವ ಅನ್ನೋದು ಮನುಷ್ಯ ಅನ್ನೋ ಯಾವ ಇದ್ದಾನೆ ಅವ್ರಿಗೆಲ್ಲರಿಗೂ ನ್ಯಾಯ ಕೊಟ್ಟರಂತ ಅವರು ಪ್ರಜಾಪ್ರಭುತ್ವದ ನಾಯಕರು ಅಂತ ರಾಷ್ಟ್ರೀಯ ನಾಯಕರು ಅಂತ ಹೇಳಿ ನಾನು ಬಯಸಿದ್ದೇನೆ. ಅವರ ಮನಸ್ಫೂರ್ತಿಯಾಗಿ ನಾನು ಪ್ರೀತಿಸ್ತಿದ್ದೇನೆ. ಅವರಿಗೆ ಮುಂಬರುವ ದಿನದ ಎಲ್ಲ ಅವರ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಗುರುತಿಸ್ಕೊಂಡು ನಮ್ಮ ಆ ದಿನ ಹಿಡಿಬೇಕು ಅಂತ ಹೇಳಿ ನಾನು ಬಯಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲ ಮಾತನ್ನು ಮುಗಿಸ್ತಾ ಇದ್ದೀನಿ. ಅರ್ಪಣೆ ಮಾಡಿದಂಥ ದಿನಾಚರಣೆ ಮತ್ತು ಭಾರತ ದೇಶದಲ್ಲಿ ಸಂವಿಧಾನವನ್ನು ಅರ್ಪಣೆ ಮಾಡಿದ ಇಲ್ಲಿವರೆಗೂ ಕೂಡ ಅನೇಕ ರಾಜ್ಯಗಳು ಅಳಿದು ಹಚ್ಚಿ ಹೋಗಿದ್ದನ್ನು ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಒಂದು ಸಂವಿಧಾನವನ್ನು ಮಾಡಿ ಆ ಸಂವಿಧಾನದ ಮುಖಾಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಎತ್ತಿಡುವ ಕೆಲಸವನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಇವತ್ತು ಸಂವಿಧಾನ ಮೊದಲೇ ಈ ಥರ ಸಂವಿಧಾನ ಯಾವುದೇ ದೇಶದಲ್ಲಿಲ್ಲ. ಆದರೆ ಇವತ್ತು ಈ ಸಂವಿಧಾನದ ಆಶಯಗಳನ್ನು ನಾವೆಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಪಾಲು ಅನ್ನೋ ತತ್ವದಲ್ಲಿ ಸರ್ವರಿಗೂ ಒಳ್ಳೆಯ ಅವಕಾಶ ಸಿಗುವಂಥದ್ದನ್ನು ಇವತ್ತು ಸಂವಿಧಾನ ಕೊಟ್ಟಿದೆ. ಎಲ್ಲ ವರ್ಗದ ಜನರು ಕೂಡ ಸಮಾನತೆಯಿಂದ ಈ ದೇಶದಲ್ಲಿರ್ತಕ್ಕಂಥ ಅನೇಕ ಧರ್ಮಗಳ ಎಲ್ಲ ಜನರನ್ನ ಒಗ್ಗೂಡಿ ಸಮಾನತೆಯನ್ನು ಬಾಳೋದನ್ನು ಸಂವಿಧಾನ ಕೊಟ್ಟಿದೆ. ಮಾತ್ರ ಇವತ್ತು ದಿನಾಚರಣೆ ನಾವೆಲ್ಲ ಆಚರಣೆ ಮಾಡೋಣ ಮುಖಾಂತರ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ನಾವೆಲ್ಲ ಒತ್ತು ನೀಡಬೇಕು ಅನ್ನೋ ಸಂದರ್ಭದಲ್ಲಿ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಮಾತನಾಡ್ತೀನಿ. ಜೈ ಭೀಮ್, ಜಯ ಅರ್ಪಣೆ ಮಾಡಿದಂಥ ದಿನಾಚರಣೆ ಮತ್ತು ಭಾರತ ದೇಶದಲ್ಲಿ ಸಂವಿಧಾನವನ್ನು ಅರ್ಪಣೆ ಮಾಡಿದ ಇಲ್ಲಿವರೆಗೂ ಕೂಡ ಅನೇಕ ರಾಜ್ಯಗಳು ಅಳಿದು ಹಚ್ಚಿ ಹೋಗಿದ್ದನ್ನು ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಒಂದು ಸಂವಿಧಾನವನ್ನು ಮಾಡಿ ಆ ಸಂವಿಧಾನದ ಮುಖಾಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಎತ್ತಿಡುವ ಕೆಲಸವನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಇವತ್ತು ಸಂವಿಧಾನ ಸಂವಿಧಾನ ಮೊದಲೇ ಈ ಥರ ಸಂವಿಧಾನ ಯಾವುದೇ ದೇಶದಲ್ಲಿಲ್ಲ. ಆದರೆ ಇವತ್ತು ಈ ಸಂವಿಧಾನದ ಆಶಯಗಳನ್ನು ನಾವೆಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಪಾಲು ಅನ್ನೋ ತತ್ವದಲ್ಲಿ ಸರ್ವರಿಗೂ ಒಳ್ಳೆಯ ಅವಕಾಶ ಸಿಗುವಂಥದ್ದನ್ನು ಇವತ್ತು ಸಂವಿಧಾನ ಕೊಟ್ಟಿದೆ. ಎಲ್ಲ ವರ್ಗದ ಜನರು ಕೂಡ ಸಮಾನತೆಯಿಂದ ಈ ದೇಶದಲ್ಲಿರ್ತಕ್ಕಂಥ ಅನೇಕ ಧರ್ಮಗಳ ಎಲ್ಲ ಜನರನ್ನ ಒಗ್ಗೂಡಿ ಸಮಾನತೆಯನ್ನು ಬಾಳೋದನ್ನು ಸಂವಿಧಾನ ಕೊಟ್ಟಿದೆ. ಮಾತ್ರ ಇವತ್ತು ದಿನಾಚರಣೆ ನಾವೆಲ್ಲ ಆಚರಣೆ ಮಾಡೋಣ ಮುಖಾಂತರ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ನಾವೆಲ್ಲ ಒತ್ತು ನೀಡಬೇಕು ಅನ್ನೋ ಸಂದರ್ಭದಲ್ಲಿ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಮಾತನಾಡ್ತೀನಿ. ಜೈ ಭೀಮ್.